ಜಿಲ್ಲೆಯಲ್ಲಿ ಹೆಚ್ಚುತ್ತಿದೆ ಗೋಕಳ್ಳತನ. ಸಮಾಜದ ಶಾಂತಿ ಕದಡುತ್ತಿರುವ ಗೋಕಳ್ಳರು. ಗೋಕಳ್ಳತನದ ವಿರುದ್ಧ ಆಕ್ರೋಶಗೊಂಡ ಉಡುಪಿ ಜಿಲ್ಲೆಯ ಮುಸ್ಲಿಂ ಸಂಘಟನೆ. ಆಕ್ರೋಶಿತರಾದ ಅವರು ಏನ್ ಹೇಳಿದ್ದಾರೆ ನೀವೇ ಕೇಳಿ. ಇಂತಹ ಉಪಯುಕ್ತ ಮಾಹಿತಿಗಾಗಿ ಸ್ವಯಂ ಟೈಮ್ಸ್ ವಾರ್ತಾವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ದನಕಳ್ಳತನದ ಸಮಸ್ಯೆ ದಿನೇ ದಿನೇ ಜಟಿಲವಾಗುತ್ತಾ ಸಾಗುತ್ತಿದೆ. ಪೊಲೀಸರಿಗೂ ಈ ಸಮಸ್ಯೆ ಪರಿಹಾರ ಮಾಡೋದು ಹೇಗೆ ಎಂಬ ಸಂಕಟ ಹೆಚ್ಚತೊಡಗಿದೆ. ಈ ದನಕಳ್ಳತನದ ಸಮಸ್ಯೆ ಸಮಾಜದ ಶಾಂತಿ ಕದಡುವ ಹಂತದಲ್ಲಿಯೇ ಉಡುಪಿ ಜಿಲ್ಲೆಯ ಕಾರ್ಕಳದ ಮುಸ್ಲಿಂ ಸಂಘಟನೆ ದನಕಳ್ಳತನ ಘಟನೆಗಳ ಬಗ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸುವ ಮೂಲಕ ಸಮಾಜಕ್ಕೆ ಹೊಸ ಸಂದೇಶವನ್ನು ನೀಡಿದೆ. ಈ ಘಟನೆಗಳ ಬಗ್ಗೆ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಇದರ ಕಾರ್ಕಳ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ಶರೀಫ್ ಬಂಗ್ಲೆಗುಡ್ಡೆ ಇವರು ತೀವ್ರವಾಗಿ ಖಂಡಿಸಿದ್ದಾರೆ. ಗೋಕಳ್ಳತನದ ಬಗ್ಗೆ ಅವರು ಏನ್ ಹೇಳಿದ್ದಾರೆ ನೀವೇ ಕೇಳಿ. ದಿನ ಹೋದಂತೆ ಕಾರ್ಕಳದಲ್ಲಿ ಅಂದ್ರೆ ಉಡುಪಿ ಜಿಲ್ಲೆಯಲ್ಲಿ ದನ ಕಳ್ಳತನ ಹೆಚ್ಚಾ ಇದೆ. ಇದು ಬಹಳಷ್ಟು ವರ್ಷಗಳಿಂದ ಪರಿಹಾರವಾಗದ ಸಮಸ್ಯೆ. ನೋಡಿ, ಇದರಲ್ಲಿ ದನ ಕಳ್ಳತನ ಮಾಡುವವರು ನಮ್ಮ ಜಿಲ್ಲೆಯವರಲ್ಲ, ಹೊರ ಜಿಲ್ಲೆಯವರು ಉಡುಪಿ ಜಿಲ್ಲೆಗೆ ಬಂದು ಕಾರ್ಕಳಕ್ಕೆ ಬಂದು ಕಾರ್ಕಳ ತಾಲೂಕಿಗೆ ಬಂದು ಅಲ್ಲಲ್ಲಿ ದನ ಕದೀತಿದ್ದಾರೆ. ಇದನ್ನು ವಿರೋಧಿಸುವ ನಿಟ್ಟಿನಲ್ಲಿ ತಾವು ಮುಸ್ಲಿಂ ಸಮುದಾಯದ ಅಧ್ಯಕ್ಷರು, ತಮ್ಮ ಅಭಿಪ್ರಾಯ ಏನು? ಖಂಡಿತವಾಗಿ ಇಂತಹ ಕಾರ್ಯಗಳು ಖಂಡನೀಯ. ಈ ಬಗ್ಗೆ ಪೊಲೀಸ್ ಇಲಾಖೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಂತ ಯಾವುದೇ ವ್ಯಕ್ತಿಗಳಾಗಲಿ ಗೋಕಳ್ಳತನ ಮಾಡುವಂಥ ವ್ಯಕ್ತಿಗಳನ್ನು ಖಡಾಖಂಡಿತವಾಗಿ ಅವರನ್ನು ಗರಿಷ್ಠದಿಂದ ಗರಿಷ್ಠವಾದ ಶಿಕ್ಷೆಯನ್ನು ಅವರಿಗೆ ನೀಡಬೇಕು. ಯಾಕಂತ ಹೇಳಿದ್ರೆ ಎಷ್ಟೋ ಕುಟುಂಬಗಳು ಗೋವುಗಳನ್ನೇ ನಂಬಿಕೊಂಡು ತಮ್ಮ ಬದುಕು ಕಟ್ಟಿಕೊಂಡವರು. ಈ ಗೋಕಳ್ಳತನದಿಂದಾಗಿ ಹಲವಾರು ಕುಟುಂಬಗಳು ನಿರ್ಗತಿಕ ಸ್ಥಿತಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲವು ಕೃಷಿಗಳು ಈ ಗೋಕಳ್ಳತನದಿಂದಾಗಿ ಕೃಷಿ ಕೆಲಸಗಳು ನಿಂತು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಮ್ಮ ಒಂದು ರಿಕ್ವೆಸ್ಟ್, ಮುಸ್ಲಿಂ ಸಮುದಾಯದವರಾಗಿ ನಮ್ಮ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಇಂಥ ಕಳ್ಳರನ್ನು ಮಟ್ಟ ಹಾಕುವಂತ ಕೆಲಸ ಪೊಲೀಸ್ ಇಲಾಖೆಯಿಂದ ಆಗಬೇಕು. ಈ ಕೆಲಸಕ್ಕೆ ನಮ್ಮಿಂದ ಯಾವ ಸಹಾಯ ಬೇಕು ನಾವು ಮಾಡಲು ಸದಾ ಬದ್ಧರಾಗಿದ್ದೇವೆ. ಈಗ ದನ ಕಳ್ಳತನದಲ್ಲಿ ವ್ಯಕ್ತಿಗಳ ಪಾತ್ರ ಇಲ್ಲ ಅಂತ ಹೇಳಿದ್ರೆ, ಈಗ ಬಹಳಷ್ಟು ಮಂದಿ ಕಳ್ಳತನ ಮಾಡುವವರನ್ನು ನೋಡಿ ಸುಮ್ಮನೆ ಕೂತ್ಕೊಳ್ಳೋದು ಕೂಡ ಒಂದು ರೀತಿಯಲ್ಲಿ ಅಪರಾಧವೇ. ಯಾಕಂದ್ರೆ ಒಂದು ತಪ್ಪು ನಡೀತಾ ಇರುವಾಗ ಆ ತಪ್ಪು ಅಂತ ಹೇಳುವಂಥದ್ದು ಕೂಡ ಈಗ ಈ ಸಮಾಜದಲ್ಲಿ ಒಂದು ರೀತಿಯ ವ್ಯತಿರಿಕ್ತ ಸಂದೇಶ ಹೋಗ್ತದೆ. ಹಾಗಾಗಿ ತಾವು ಈಗ ಮುಸ್ಲಿಂ ಸಂಘಟನೆ ಒಂದು ರೀತಿಯ ಸಮಾಜಕ್ಕೆ ಒಂದು ಹೊಸ ಶಾಂತಿ ಸಂದೇಶವನ್ನು ಕೊಡ್ಲಿಕ್ಕೆ ಹೊರಟಿದ್ದೀರಿ. ತಮಗೆ ಈ ಶಾಂತಿ ರೂಪದ ಸಂದೇಶದ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯಗಳು ಏನು? ಗೋಮಾಂಸ ಈ ಹಿಂದೆಯೂ ನಡೀತಾ ಇತ್ತು. ಭಾರತ ದೇಶವೇ ವಿಶ್ವದಲ್ಲಿ ನಂಬರ್ 1 ಗೋಮಾಂಸ ರಫ್ತುವಲ್ಲಿ ಇದೆ. ಆದರೆ ಹಿಂದೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಯಾವುದೇ ಒಂದು ದನ ಆಗಲಿ, ಯಾವುದು ಕೋಣ ಎಮ್ಮೆಗಳಾಗಲಿ, ಅದು ಏಜ್ ಆದ ಕೂಡಲೇ ಅವರೇ ಕೊಡ್ತಾ ಇದ್ರು. ಅವರೇ ಕೊಟ್ಟು ಅವರಿಗೆ ಗೊತ್ತಿತ್ತು ಇದು ಮಾಂಸಕ್ಕಾಗಿ ಕೊಡ್ತಾ ಇದ್ದಾರೆ ಅಂತ. ಎಲ್ಲ ಧರ್ಮದವರು, ಹಿಂದೂ ಧರ್ಮದವರಿಗೆ, ಮುಸ್ಲಿಮ್ಸ್ ಆಗಲಿ, ಬೇರೆ ಧರ್ಮದವರ ಕೊಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ಈ ಕೊಡುವುದು ಕಮ್ಮಿ ಆಗಿದೆ ಅಂತ ಹೇಳುವುದಲ್ಲ, ತೆಗೊಳ್ಳುವವರು ಕಮ್ಮಿ ಆಗಿದ್ದಾರೆ. ನೀವೀಗ ನಿಮ್ಮ ಕೊಟ್ಟಿಗೆಯೊಳಗೆ ಬಂದು ತೆಗೊಂಡ ಮೇಲೆ ಯಾರು ಅದು ಸಹಿಸಿಕೊಂಡು ಕುತ್ಕೊಳ್ಳುವುದಿಲ್ಲ. ನಿಮ್ಮ ಕೊಟ್ಟಿಗೆ ಬಂದು ಇವರು ಕನ್ನ ಹಾಕ್ತಾರಂತಾದ್ರೆ, ಇವರು ನಿಮ್ಮ ಕೊಟ್ಟಿಗೆ ಬಂದ ರಸ್ತೆಯಲ್ಲಿ ಬಿಟ್ಟ ದನಗಳನ್ನು ಇವರು ಕದ್ದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವ ಸಮುದಾಯದವರು ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ನಾವು ಕುತ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಾವು ದನಗಳನ್ನು ಸಾಕ್ತೇವೆ. ಕೇವಲ ಒಂದು ಧರ್ಮದವರು ಮಾತ್ರ ದನಗಳನ್ನು ಸಾಕುವುದಲ್ಲ, ದನಗಳನ್ನು ಎಲ್ಲಾ ಧರ್ಮಗಳವರು ಸಾಕ್ತಾರೆ. ಆದ್ರೆ ಅದನ್ನು ತೆಗೆದುಕೊಂಡು ವ್ಯಾಪಾರ ಮಾಡಿಕೊಂಡು ಹೋಗುವುದಕ್ಕೂ ಕದ್ದುಕೊಂಡು ಹೋಗುವುದಕ್ಕೂ ವ್ಯತ್ಯಾಸ ಇದೆ. ಕದ್ದುಕೊಂಡು ಹೋಗುವುದಕ್ಕೆ ಖಂಡಿತವಾಗಿ ನಮ್ಮ ಧರ್ಮದಲ್ಲಿ ಯಾವತ್ತೂ ವಿರೋಧ ಇದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಾವು ಈಗ ಏನು ಕದ್ದುಕೊಂಡು ಮಾಡಿ ಕೊಂಡೋಗಿ ಅವರು ಮಾಂಸ ಮಾಡಿ ಏನು ಮಾರಾಟ ಮಾಡ್ತಾರ, ನಮ್ಗೆ ಗೊತ್ತಿರೋದಿಲ್ಲ ಅವ್ರು ಕದ್ದದ್ದು ಎಲ್ಲ ಸರಿ ಅಂತಂದು. ಇಂದಿನ ಕಾಲದಲ್ಲಿ ಅಂತ ಮಾಂಸಗಳನ್ನು ತಿನ್ನುವುದು ಸಮೇತ ನಮ್ಮ ಧರ್ಮದ ಪ್ರಕಾರ ಆರಾಮಾಗಿದೆ. ಯಾಕಂದ್ರೆ ನಮ್ಗೆ ಗೊತ್ತಿರಬೇಕು ಇದು ಇವನು ಹಲಾಲ್ ರೀತಿಯಲ್ಲಿ ತಂದಿದ್ದಾನೆ,
ಕದ್ದದ ಮಾಲ ಅಲ್ಲ ಅಂತ ಹೇಳಿದ್ರೆ ಮಾತಂತ ತಿನ್ನಬೇಕು. ಆದರೆ ಇವತ್ತು ಏನಾಗ್ತಾ ಇದೆ ಅಂತೇಳಿ ರಾಜಾರೋಷವಾಗಿ ಕೊಂಡೋಗ್ತಾ ಇದ್ದಾರೆ, ಅಮಾನ್ಯವಾಗಿ ಕೊಂಡೋಗ್ತಾ ಇದ್ದಾರೆ. ಅದು ನಮ್ಮ ಧರ್ಮದ ಸಿಸ್ಟಮ್ ಅಲ್ಲ. ನಾವು ಧರ್ಮದವರು ನಮ್ಮ ಧರ್ಮದನ್ನು ಕಲಿಸಲಿಲ್ಲ. ಆದರೆ ಮತಾಂಧರು ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಯಾರೇ ಆಗಿರಲಿ, ಅದಕ್ಕೆ ಬೇರೆಯವರ ರೂಪದಲ್ಲಿ ಬೇರೆಯವರು ಸಹ ಸಪೋರ್ಟ್ ಮಾಡಿರ್ಬೋದು, ಇನ್ನೊಬ್ಬರು ಮಾಡಿರೋ ನಮ್ಮ ಧರ್ಮ ಅಂತೂ ಸಪೋರ್ಟ್ ಮಾಡಲಿಕ್ಕೆ ಇದಕ್ಕೆ ಹೋಗೋದಿಲ್ಲ, ಖಂಡಿತವಾಗಿ ಹೋಗೋದಿಲ್ಲ. ನಾವು ಅದನ್ನು ಖಂಡಿತವಾಗಿ ವಿರೋಧಿಸ್ತೇವೆ. ಇನ್ನು ಮುಂದೆಯೂ ಆ ವಿಷಯಗಳು ಬಂದು ನಾವು ಬೀದಿಗಿಳಿದು ಅದನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಲಿಕ್ಕೂ ನಾವು ಸಿದ್ಧ. ಇಂತಹ ಉಪಯುಕ್ತ ಮಾಹಿತಿಗಾಗಿ ಸ್ವಯಂ ಟೈಮ್ಸ್ ವಾರ್ತಾವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.